ಇದು ಏತಕ್ಕೆ ಹೋದಮ್ಮ ಏತೈತೆ ಏತೈತೆ ಸ್ಟಾರ್ಟಿಂಗ್ ಮನುಷ್ಯನಿಗೆ ದೇವರು ಅವನು ಅನುಭವಿಸಿರುವ ಗೌರವಕ್ಕೆ ಆತನನ್ನು ಕೊಂಡಾಡುವುದು ಪ್ರಧಾನ ಗಾಯಕನ ಕೀರ್ತನೆ ಸರದಿಂದ ತೆಗೆದಿದ್ದು. ಯಾರು ಬರೆದಿದ್ದು? ದಾವೀದನು. ಓಕೆ, ಈಗ ಓದಿ 5 ಓದಿ. ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ. ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿದ್ದಿ. ಅದು ಎಷ್ಟನೇ ವಾಕ್ಯದಲ್ಲಿದೆ? 5ನೇ ವಾಕ್ಯದಲ್ಲಿ ವಾಕ್ಯ ಇದೆ. ಹಲ್ಲೆಲೂಯಾ. ದೇವರಿಂದ ಸ್ವಲ್ಪ ಮಾತ್ರ ಕಡಿಮೆ ಇಟ್ಟಿದ್ದೀನಿ. ಆ ವಾಕ್ಯ ಏನಿದೆ? 4 ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ನೋಡಿದ್ರಲ್ಲ ನಾವೆಲ್ಲ ಎಷ್ಟು ಬುದ್ಧಿವಂತರು ಅಂತ. ನಾವು ಎಷ್ಟು ಮಾತಾಡೋನು ನಮ್ಮನ್ನ ದೇವರು ಯಾವಕ್ಕೆ ಯಾಕೆ ನೆನೆಸ್ಬೇಕು ಅಂತ ಈ ಸಮಯದಲ್ಲಿ ನಮ್ಮನ್ನ ನಮ್ಗೆ ಪ್ರಶ್ನೆ ಕೇಳ್ತಾರೆ, ನಮ್ಮನ್ನ ಯಾಕೆ ನೆನೆಸ್ಬೇಕು? ರಾಮಪ್ರಸಾದ್ ನನ್ನ പേര് ಆನಂದ್ ಯಾಕೆ ದೇವರು ನಮ್ಮ ನೆನೆಸ್ಬೇಕು? ಹಲ್ಲೆಲೂಯಾ. ನಾವೆಷ್ಟು ಮಾಡ್ತಿದ್ರು? ನಾವು ನೆನೆಸ್ಕೊಂತಾರ? ನಮ್ಮನ್ನ ನೆನೆಸ್ಕೊಂತ ಜನ ಇದಾರ? ಇದರ ಇಲ್ಲಿ ಪ್ರಧಾನಮಂತ್ರಿ ಗೊತ್ತಲ್ಲ ಇಲ್ಲಿ ಯಾರು ಯಾರು ಮಾಹಿತಿ ಕೇಳಬೇಕು. ಮೋದಿಗೆ ನೀವೆಲ್ಲರೂ ಗೊತ್ತಾ? ಆದ್ರೆ ಮೋದಿಗೆ ಗೊತ್ತಾ? ಗೊತ್ತು. ಹಲ್ಲೆಲೂಯಾ. ನೀವು ಇಲ್ಲಿ ಕೂತಂದ್ರೆ ಮೋದಿಗೆ ಪ್ರಾರ್ಥನೆ ಮಾಡ್ತೀರಾ, ಆದ್ರೆ ಅಲ್ಲಿ ಕೂತವ್ರು ನೀವು ನೆನೆಸ್ತಾರ? ಅವರು ಹಲ್ಲೆಲೂಯಾ ನೆನೆಸ್ತಾರ? ನೆನೆಸೋದಿಲ್ಲ. ಹಲ್ಲೆಲೂಯಾ. ನಾವು ತಿಳ್ಕೊಂಡ ಕಾರ್ಯ ಏನಂತಂದ್ರೆ ಒಂದು ಒಳ್ಳೆಯ ಉದ್ದೇಶ. ನಾವು ತಿಳ್ಕೊಂಡಂತ ಕಾರ್ಯ ಒಂದು ಒಳ್ಳೆಯ ಉದ್ದೇಶ. ಆ ಉದ್ದೇಶನ ಎಂದಿಗೂ ನಾವು ಬಿಡದಾಗೆ ಜಾಗೃತ ಕಾಪಾಡ್ಕೊಳ್ಳೋ ಒಂದು ಉದ್ದೇಶ. ಹಲ್ಲೆಲೂಯಾ. ನೀವು ಇಲ್ಲಿ ಕೂತಿ ಮೋದಿಗೆ ನೀವು ಪ್ರಾರ್ಥನೆ ಮಾಡಕ್ ಆಗ್ತೀರಾ? ಮೋದಿ ಅಲ್ಲಿ ಕೂತಿ ನಿಮ್ಮನ್ನು ನೆನೆಸೋದೇ ಇಲ್ಲ. ಹಲ್ಲೆಲೂಯಾ. ಇದು ಯಾರು ಎಷ್ಟು ಯಾರಲ್ಲಿ ಜಾಣರು? ಯಾರು ಜಾಣರು? ನಾವೇ ಮೋದಿನ ಇವಾಗ ಮೋದಿ ಅಂತ. ಹಲ್ಲೆಲೂಯಾ. ನಾವು ಇಲ್ಲಿ ಕೂತಿದ್ರೆ ಮೋದಿಗೆ ಪ್ರಾರ್ಥನೆ ಮಾಡ್ತೀವಿ, ಮೋದಿ ಅಲ್ಲಿ ಕೂತಿ ನಮ್ಮನ್ನ ನೋಡುವುದು ಸಹ ನಮಗೆ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ಮನುಷ್ಯನು ಎಷ್ಟು ಮಾತಾಡೋದು ಯಾಕೆ ನಾವು ನೆನೆಸಬೇಕು? ಹಲ್ಲೆಲೂಯಾ ಅಲ್ವಾ? ದೇವದೂತರಿಗಿಂತ ಸ್ವಲ್ಪ ಮಾತ್ರ ನಿಮಗೆ ಕಡಿಮೆ ಮಾಡಿದ್ದೀನಿ. ಯಾಕೆ ನಾವು ನಿಮ್ಮನ್ನ ನೆನೆಸಬೇಕು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಯಾಕೆ ನಾವು ನೆನೆಸಬೇಕು? ದೇವರ ಕಾರ್ಯ ಮಾಡಿದ ನಮ್ಮ ಹೃದಯದಲ್ಲಿ ಹಲ್ಲೆಲೂಯಾ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋದಲ್ಲ, ಅದರ ಜಾಗೃತ ಅದರಂತೆ ಕಾಪಾಡೋದು. ನಾವು ಜಾಗೃತ ಓದಲೇಬಾರದೆ ಅದು ನಮ್ಮನ್ನ ಹಿಂಬಾಲಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ತೆಚ್ಕೋತು ಬಾಂಧನ ಬಂದು ಸಭೆಗೆ ಹೋಗಿ ಸ್ನಾನ ಮಾಡಿ, ಮನೆಗೆ ಹೋಗಿ ಸ್ನಾನ ಮಾಡಿ ಚರ್ಚ್ಗೆ ಬಂದು ವಾಪಸ್ ಹೋದ್ರೆ ವ್ಯರ್ಥಲ್ವಾ? ಸೇವಕರು ಹೇಳ್ತಾರೆ ಅಲ್ಲಿ ಅಲ್ಲಿರುವ ವ್ಯಕ್ತಿಗೆ ಯಾವ ರೀತಿ ಹೇಳ್ತಾರೋ ಅದರಂತೆ ನಡೆಯೋದು ಬಹಳ ಇಂಪಾರ್ಟೆಂಟ್. ಹಲ್ಲೆಲೂಯಾ. ನಾನು ತುಂಬಾ ಇಷ್ಟ ಪಡೋದಕ್ಕೆ ಒಂದು ವಿಷಯ ಅಂತಂದ್ರೆ ನಮ್ಮ ಮನೆಯಲ್ಲಿ ಒಂದು ಬೆಳೆದಂತ ಒಂದು ಮಗು ಇದೆ. ಯಾವಾಗಲೂ ಸಂಡೇ ರಜಾ. ಏನೋ ಯಾವಾಗಲೂ ಸಂಡೇ ರಜಾ. ಕೇಳಿದ್ರೆ ನೈಟ್ ಅಂಡ್ ಡೇ ಕ್ಲಾಸ್. ಹಲ್ಲೆಲೂಯಾ. ಅಲ್ಲಿ ಎಷ್ಟು ಮಾರ್ಕ್ಸ್ ಇದೆ? 71 ಅಲ್ವಾ? 81 ಯಾರು ನೆನೆಸಲ್ಲ ಈ ಲೋಕದಲ್ಲಿ, ಈ ವರ್ಲ್ಡ್ ನಮ್ಮ ಯಾರು ನೋಡಲ್ಲ. ನಾವು ನಮ್ಮನ್ನ ಇವತ್ತು ನೆನೆಸ್ತಾರೆ ಅಂತಂದ್ರೆ ಇದಕ್ಕೆ ಕಾರಣ ಯಾರು? ನಾವ ನಮ್ಮಲ್ಲಿ ವಾಸ ಮಾಡುವಂತ ಯೇಸು ಕ್ರಿಸ್ತನ ಮಾತ್ರ ಇದಕ್ಕೆ ಕಾರಣವಾಗಿದೆ. ಹಲ್ಲೆಲೂಯಾ. ಈ ಭೂಲೋಕದಲ್ಲಿ ನಾವು ಇಷ್ಟು ಪ್ರಸನ್ನತೆ ಕಾಣಬೇಕು ಅಂದ್ರೆ ಇದಕ್ಕೆ ಕಾರಣ ಯಾರು? ಹಲ್ಲೆಲೂಯಾ. ಆತನು ಮರಣವನ್ನು ಜಯಿಸಿ ಬಂದಿದ್ರೆ ನಾವು ಇದನ್ನ ಮುಂದೆ ನಿಲ್ಲಕ್ಕಾಗ್ತಿದ್ದ? ಆಗ್ತಾ ಇಲ್ಲ? ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಯಾಕೆಂತಂದ್ರೆ ದೇವರ ಮಹಿಮೆ ಆ ರೀತಿ ಇರುತ್ತೆ. ಹಲ್ಲೆಲೂಯಾ. ಇವತ್ತು ಬೆಳಗ್ಗೆ ಆಡಬೇಕಾದ್ರೆ ನಿಮ್ಗೆ ವ್ಯತ್ಯಾಸ ಗೊತ್ತಾಯ್ತಾ? ಚೇಂಜಸ್ ಏನಾದ್ರು ಗೊತ್ತಾಯ್ತಾ? ಹಾಡು 2ನೇ ಸಾಂಗಲ್ಲಿ ಗೊತ್ತಾಯ್ತಾ? ಚೇಂಜಸ್ ಗೊತ್ತಿದೆ ನಿಮ್ಗೆ? ನಾವು ಯಾವಾಗಲೂ ಒಂದು ಏನ್ ಮಾಡ್ಬೇಕಂದ್ರೆ ದೇವರ ಮಕ್ಕಳು ಒಂದು ಶ್ರೇಷ್ಠವಾಗಿ ನಾವು ಇರ್ಬೇಕು. ಹಲ್ಲೆಲೂಯಾ. ದೇವರ ಮಕ್ಕಳು ಅಂದ್ರೆ ಒಂದು ಶ್ರೇಷ್ಠವಾಗಿ
ದೇವರ ರೀತಿಯಲ್ಲಿ ಅಂಗೀಕಾರ ಆಗೋದನ್ನ ಮಿಂಗಲಾಗೋದನ್ನ ನಾವು ಪ್ರಯತ್ನ ಪಡ್ತಾ ಇರಬೇಕು. ಹಲ್ಲೆಲೂಯಾ. ಏನಕ್ಕೆಂತಂದ್ರೆ ದೇವರು ಎಲ್ಲರೂ ಒಬ್ಬರೇ. ಹಲ್ಲೆಲೂಯಾ. ಈಗ ನೋಡಿ 4:5 ಮನುಷ್ಯನು ಎಷ್ಟು ಮಾತ್ರದವನು, ಹಾ. ಅವರನ್ನು ನೀನು ಯಾಕೆ ನೆನೆಸಬೇಕು? ಹಾ. ಮಾನವನು ಎಷ್ಟರವನು, ಹಾ. ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಆಮೆನ್. ಹಲ್ಲೆಲೂಯಾ. 6ನೇ ವಾಕ್ಯ ಓದಿ. ನೀನು ಹಾ. ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಹಾ. ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ಸಾಕು. ಹಲ್ಲೆಲೂಯಾ. ಇನ್ನೊಂದ್ಸಲ ಮಾಡ್ತಾವ್ರು ಹೋಗಿ. ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಹಾ. ಪ್ರಭುತ್ವವನ್ನು ಹಾ. ಅವನಿಗೆ ಅನುಗ್ರಹಿಸಿದ್ದಿ. ಹಾ. ನೀನು ಎಲ್ಲಾ ಕುರಿದನಗಳನ್ನು ಹಾ. ಮಾತ್ರವಲ್ಲದೆ ಹಾ. ಕಾಡು ಮೃಗಗಳು, ಹ್ಮ್. ಆಕಾಶ ಪಕ್ಷಿಗಳು, ಹಾ. ಸಮುದ್ರದ ಮೀನುಗಳು, ಹಾ. ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವ ಜಂತುಗಳು, ಹಾ. ಇವೆಲ್ಲವೂ ಅವನಿಗೆ ಹಾ. ಅಧೀನವಾಗಿರುವುದಲ್ಲವೇ? ಆಮೆನ್. ಹಲ್ಲೆಲೂಯಾ. ಇಲ್ಲಿ ನೋಡಿ, ಇಲ್ಲಿ ಯಾವನು ಅಧೀನವಾಗಿ ಆಗೋಕೆ ಸಾಧ್ಯ ಆಗಿಲ್ಲ. ಹಲ್ಲೆಲೂಯಾ. ಯಾಕೆಂತಂದ್ರೆ ಇದು ಮನುಷ್ಯರು ನಮ್ಮನ್ನ ದೇವರನ್ನು ಸ್ವಲ್ಪ ಕಡಿಮೆಯಾಗಿ ನಾವು ಎತ್ತಿದ್ರಿಂದ ನಾವು ಅವರಿಗೆ ಅಧೀನವಾಗಿ ಆಗಿದ್ದೀರಾ? ಆಗ್ಲಿಲ್ಲ. ಹಲ್ಲೆಲೂಯಾ. ಇಷ್ಟು ಲೋಕದಲ್ಲಿ ನಾನಂತೆ ಪ್ರಾಣಿಗಳನ್ನ ಆತನು ಸೃಷ್ಟಿ ಮಾಡಿ ಯಾವ ಅದನ್ನ ಅಂಗೀಕಾರ ಮಾಡಿದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ದೇವರು ಯಾಕೆ ಏನ್ ಬೇಕಾದ್ರೂ ಅವ್ರು ಹೇಳ್ತಿದ್ರು ಅದರಿಂದ ನಾವು ಕವರ್ ಮಾಡ್ಕೊಬೇಕು ಅಷ್ಟೇ. ಓದಿ ವಾಕ್ಯ ಸರಿ. ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ. ಹಾ. ನೀನು ಎಲ್ಲಾ ಹಾ. ಕುರಿದನಗಳನ್ನು ನೀನು ಎಲ್ಲ ಕುರಿದನಗಳನ್ನು ಮಾತ್ರವಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧದ ಜೀವ ಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿಸಿದ್ದೀಯಲ್ಲವೇ? ನೋಡಿ ಎಷ್ಟು ಮಾಡಿದ್ರಂತೆ ದೇವರಿಗೆ. ಅದಕ್ಕೆ ಕೈದಲ್ವಾ ಜೋರಾಗಿ ಇನ್ನು ಜೋರಾಗಿ. ಹಲ್ಲೆಲೂಯಾ. ಒಂದು ಜೀವನದಲ್ಲಿ ಯಾರು ಪ್ರಾಣಿ ಇದೆಯೋ ಲೋಕದಲ್ಲಿ ಆ ಎಲ್ಲಾ ಪ್ರಾಣಿ ಪಕ್ಷಿಗಳು ಕೂಡ ಯೇಸು ಸ್ವಾಮಿಗೆ ಅಂಗೀಕಾರ ಮಾಡಿದರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಸಣ್ಣ ಒಂದು ದೊಡ್ಡದಾಯ್ತು. ಯಾರು ಪ್ರಾಣ ಬೆಳಗ್ಗೆ ಸಂಜೆ ಸಾಯಿತ ಪ್ರಾಣ ಆ ಜೀವ ಅಂತ ಇರುವಂತ ಎಲ್ಲಾ ಕಾರ್ಯಗಳು ಕೂಡ ಯೇಸು ಸ್ವಾಮಿನ ಅಂಗೀಕಾರ ಮಾಡಿದಂಥದ್ದು ಅಂತ. ಹಲ್ಲೆಲೂಯಾ. ಇಲ್ಲಿ ದೇವರು ಆಗ್ತದೆ ನಿಮ್ಮನ್ನ 19:20 ಯೋಹನ 19:20 ಅವರು ಯೇಸುವನ್ನು ಶಿಲುಬೆಗೆ ಹಾಕಿದ ಸ್ಥಳವು ಪಟ್ಟಣಕ್ಕೆ ಹತ್ತಿರವಾಗಿರುವುದರಿಂದ ಯೆಹೂದ್ಯರಲ್ಲಿ ಬಹಳ ಮಂದಿ ಆ ವಿಳಾಸವನ್ನು ಓದಿದರು. ಅದು ಇಬ್ರಿಯ, ಲ್ಯಾಟಿನ್, ಗ್ರೀಕ್ ಭಾಷೆಗಳಲ್ಲಿ ಬರೆದಿತ್ತು. ಹೀಗಿರಲಾಗಿ ಯೆಹೂದ್ಯರು ಈ ಭೂಲೋಕದಲ್ಲಿ ಎಷ್ಟೋ ಮಹಿಮೆ ಉಂಟದಲ್ಲ ಅಂತ ಕೇಳ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರು ನಮ್ಮನ್ನ ಎಂದಿಗೂ ನಮ್ಮನ್ನ ಕೈ ಬಿಡುವ ದೇವರೇ ಅಲ್ಲ. ಬಿಟ್ಟಿದ್ದಾರೆ ಯಾರಾದ್ರು? ಎಷ್ಟು ಮಾಡಿ ಬಿಟ್ಟಿದಾರ? ಯಾವ್ದಾರ ಚೂಸ್ತಾ ಬನ್ನಿ. ಅವ್ರು 2 ನಿಮಿಷ ಅಂತ 2 ನಿಮಿಷ ಕೈ ಬಿಟ್ಟು ಯಾಕೆ ನಿಂತ್ಕೊಂಡಿದಾರ? ಇಲ್ಲಿ ಆತರ ಇದ್ದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಅವರು ಶಾಶ್ವತವಾದ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಈಗ ಹಳ್ಳಿ ಕಡೆ ಅವ್ರು ನೋಡಿ, ಈ ಹಳ್ಳಿ ಕಡೆ ಊರಲ್ಲಿ ಹೋಗಿ ನೋಡಿ ಒಂದು ಹಸ ನಾಯಿನ ಎಮ್ಮೆನ ಬಿಟ್ಬಿಟ್ಟಿದ್ದಾರೆ. ಕೇಳಿದ್ರೆ ಅದು ಕೇಳ್ತಾರೆ ಅದು ದೇವಂದಿ ಅಂತ ಅಲ್ವಾ? ಹಳ್ಳಿ ಕಡೆ ಮಾಡ್ತಾರೆ. ಯಾರಾದ್ರೂ ಕೇಳಬೇಕು ಕರೆಂಟ್ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಅರ್ಥ ಹೋದಾಗಲ್ಲ ಅದನ್ನ ದೇವ್ರು ಅಂತ ನಾವು ಏನ್ ಮಾಡ್ತಾರೆ ಆತ ನಮ್ಮನ್ನ ಏನ್ ಮಾಡ್ತಾರೆ ದೇವರು ಯಾವಾಗ ನಮ್ಮನ್ನ ಕರೆದು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಸಮಯ ಬಂದಾಗ ನಮ್ಮನ್ನ ಉಪಯೋಗ ಮಾಡ್ಕೊಂತಾರೆ ಅಷ್ಟೇ. ಹಲ್ಲೆಲೂಯಾ. ಸಮಯ ಬರೋರ್ಗು ನಾವು ಕಾದಿರೋದು. ಹಲ್ಲೆಲೂಯಾ. ಅಂತ ಆಯ್ತಾ? ಇಲ್ಲಿ ನೋಡಿ ಎಷ್ಟು 4-5 ವಾಕ್ಯ ದೇವರು ನಮ್ಮನ್ನ ಸ್ವಲ್ಪ ಚೇಂಜ್ ಆಗಿ ಇರಲಿಲ್ಲ. ಹಲ್ಲೆಲೂಯಾ ಅಲ್ವಾ? ಒಂದು ಬಂಡೆಯಾಗಿ ನಾವು ಮುಂದೆ ನಿಂತು ದೇವರೆಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಷ್ಟೆಲ್ಲ ಅರ್ಥ ಆಯ್ತಾ ನಿಮ್ಗೆ? ಇಷ್ಟೆಲ್ಲ ಹೆಚ್ಚಾಗಿ ನಾವು ಹೋಗ್ಬೇಕಂತಂದ್ರೆ ಮೊದಲನೇದಾಗಿ ದೇವರು ಕೊಟ್ಟಂತ ವಾಕ್ಯನ ನಾವು ಬಿಗಿಯಾಗಿ ನಾವು ಜಾಗೃತಿ ಕಾಪಾಡ್ಕೊಳ್ತೀವಿ. ಹಲ್ಲೆಲೂಯಾ. ಬರೋದ್ರ ನಿಂತ್ಕೋತಾರೆ. ಅವ್ರಿಗೇನು ಗೊತ್ತಿಲ್ಲ. ಅದನ್ನ ಮದುವೆ ಕೇಳಿದ್ರೆ ಏನಂತ ಆನ್ಸರ್ ಮಾಡ್ತಾರೆ ನೀವು? ಕೀರ್ತಿ ಒಂದೇ ಕ್ಲಾಸು ನೀವು